उधर से जा मैं भी जरा ಬ್ಲಾಕ್ ಟಿಕೆಟ್ಸ್ ಏನು ಮಾರಾಟ ಆಗ್ತಿದೆ, ಜನರನ್ನ ಯಾವ ರೀತಿ ದಂಧೆ ಮಾಡ್ತಿದಾರೆ, ಇದನ್ನ ಪೊಲೀಸರಿಗೆ ತಡೆಗಟ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಹ ಇದನ್ನ ಮನ್ಸ್ ಮಾಡಿದ್ರೆ ನಾವು ತಡೆಗಟ್ಬೋದು ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇನಿಷಿಯೇಷನ್ ಅನ್ನ ನಾವು ತಗೋಬೇಕು. ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ಹಗಲು ರಾತ್ರಿ ದುಡ್ದಂತ ದುಡ್ಡನ್ನ ಯಾವುದಕ್ಕೆ ಈ ಒಂದು ಮ್ಯಾಚಿಗೆ ಓವರ್ ರೇಟೆಡ್ ಆಗಿ ಕೊಡುವಂತ ದುಡ್ಡಲ್ಲಾಗಿರ್ಬೋದು ಅಥವಾ ಈ ವೇಶ್ಯಾವಾಟಿಕೆಗೆ ಕೊಡೋ ದುಡ್ಡಾಗಿರ್ಬೋದು, ಎರಡೂ ಒಂದೇ ಅನ್ಸುತ್ತೆ. ಏನೂ ವ್ಯತ್ಯಾಸ ಇಲ್ಲ ನನಗೆ ಕೇಳಿದ್ರೆ. ಯಾಕಂತಂದ್ರೆ ಅದು ನೀವು ಕಷ್ಟಪಟ್ಟು ಇಲ್ಲೋ ಕೆಲ್ಸಕ್ಕೆ ಹೋಗಿ ದುಡ್ದಂತ ದುಡ್ಡು ಇರುತ್ತೆ. ಆ ದುಡ್ಡನ್ನ ತಗೊಬಂದು ಈ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ಇದಕ್ಕೆ ತಗೊಂತಿರಲ್ಲ, ಅದರಲ್ಲಿ ಮೀನಿಂಗೇ ಇಲ್ಲ ಅನ್ಸುತ್ತೆ. ಹಗ್ಲು ರಾತ್ರಿ ಕಷ್ಟಪಟ್ಟು ದುಡ್ಡು ಇರ್ತೀರಾ ಒಂದ್ ತಿಂಗಳು, ಅದನ್ನ ತಗೊಂಡೋಗ್ಬಿಟ್ಟು ಬಾಂಬಲ್ಲಿ ಬ್ಲ್ಯಾಕ್ ಅಲ್ಲಿ ನೀವು ತಗೊಂತಿರಲ್ಲ. ಇಟ್ಸ್ ವರ್ಸ್ಟ್ ಕೇಸ್ ಆಕ್ಚುಲಿ. ಆಟೋ ಡ್ರೈವರ್ಸ್ಗಳೇ ಈ ಒಂದು ಟಿಕೆಟ್ ಸೇಲ್ಸ್ ಮಾಡೋದಕ್ಕೆ ನೋಡಿ ಹೋಗ್ಬಿಟ್ಟು ಮತ್ತೆ ಹಿಡಿತವ್ರೆ. ಇನ್ನೂ ಕಡಿಮೆ ಕೊಡ್ತೀನಿ ಬನ್ನಿ ಅಂತಂದ್ಬಿಟ್ಟು ಆಟೋ ಡ್ರೈವರ್ಸ್ಗಳೇ ಟಿಕೆಟನ್ನು ಡೀಲ್ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿಂದ ನೀವು ಎಂಟರ್ಟೈನ್ ಮಾಡಿ ತೊಗೊಂಡಾಗ ಬ್ಲ್ಯಾಕ್ ಟಿಕೆಟ್ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಬ್ಲ್ಯಾಕ್ ಟಿಕೆಟ್ ಸೆಲ್ಲಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಗುಂಪು ಕಟ್ಕೊಂಡು ರೆಡ್ ಕ್ಯಾಪ್ ಹಾಕೊಂಡು ಮುಂದೆ ಹೋದ್ಮೇಲೆ ಅವನೇ ಬ್ಲ್ಯಾಕ್ ಟಿಕೆಟನ್ನು ಸೆಲ್ ಮಾಡ್ತಾ ಇದ್ದಾನೆ ನೋಡಿ. ಬ್ಲ್ಯಾಕ್ ಟಿಕೆಟ್ ಸೆಲ್ ಮಾಡೋದಕ್ಕೆ ಒಂದು ಇಟ್ಟಿದ್ದಾನೆ. ಸೊ ಯಾವಾಗ ಇವ್ರನ್ನೆಲ್ಲ ತೆಗೆದು ಇದು ಮಾಡ್ತೀರಾ ನೋಡಿ. ಇವರು ಬೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಗೈಸ್ ಇವನೇ ಬ್ಲ್ಯಾಕ್ ಮಾಡ್ತಾ ಇದ್ದು. ಎಲ್ಲರೂ ಎದ್ದು ಹೊರಗಡೆ ಹಾಕಿ ಆಕ್ಚುಲ್ ಬ್ಲ್ಯಾಕ್ ಮಾಡ್ತಾ ಇರೋ ವ್ಯಕ್ತಿಗಳು ಇಲ್ಲಿದ್ದಾರೆ, ಹೋಗ್ತಿದ್ದಾರೆ. ಒಂದು ಚೇಂಜ್ ಇನ್ನೂ ಆಗಿಲ್ಲ. ಅದು ಏನು ಅಂದ್ರೆ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ಗಳ ಮಾರಾಟ, ಅದ್ರ ಜೊತೆಯಾಗಿ ಫೇಕ್ ಟಿಕೆಟ್ಸ್ ಗಳ ಮಾರಾಟ. ಫಸ್ಟ್ ಏನು KSCA ಹತ್ರ ಅಂತಂದ್ರೆ ಆದಷ್ಟು ಬೇಗ ಈ ಒಂದು ಫೇಕ್ ಟಿಕೆಟ್ಸ್ ಗಳು ಏನು ಮಾರಾಟವಾಗ್ತದೆ ಅದನ್ನ ಸ್ಟಾಪ್ ಮಾಡುವಂತ ಒಂದು ಎಲ್ಲ ಪ್ರಯತ್ನವನ್ನ ಮಾಡಬೇಕು.